ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆಲ್ಲ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. RCB ತಂಡಕ್ಕೆ 3 ಜನ ಕ್ಯಾಪ್ಟನ್ ಆಯ್ಕೆ ಇದೆ ಅಂತ ಹೇಳಬೇಕು. ಅದರಲ್ಲಿ ಯಾರಾಗ್ಬೋದು RCB ತಂಡಕ್ಕೆ ಕ್ಯಾಪ್ಟನ್, ಮತ್ತು RCB ತಂಡ ಮತ್ತೆ ಯಾವಾಗ ಪ್ರಾಕ್ಟೀಸ್ ಶುರು ಮಾಡುತ್ತೆ, ಈಗ ಸ್ಟಾಪ್ ಆಗಿದೆ ಗೊತ್ತಿರ್ಬೋದು, ಮತ್ತೆ ಯಾವಾಗ ಪ್ರಾಕ್ಟೀಸ್ ಶುರು ಮಾಡುತ್ತೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡಬೇಕು, ಇದನ್ನು ಶುರು ಮಾಡೋಣ. 2025 ಗೆಲ್ಲಲೇಬೇಕು ಅಂತ RCB ತಂಡ ಒಳ್ಳೊಳ್ಳೆ ಬಲಿಷ್ಠ ಆಗಿರೋ ಆಟಗಾರನ ಕರ್ಕೊಂಡಿದೆ, ಮತ್ತು ಆ ಕರ್ಕೊಂಡಿರೋಂಥ ಪ್ರತಿಯೊಬ್ಬ ಆಟಗಾರರು ಕೂಡ ಗುಡ್ ಫಾರ್ಮ್ ಅಂತ ಹೇಳಬೇಕು. ಆದರೆ RCB ತಂಡಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ನೀವು ಪ್ರಕಾರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. RCB ತಂಡ ಮತ್ತೆ ಜನವರಿಯಿಂದ ಪ್ರಾಕ್ಟೀಸ್ ಶುರು ಮಾಡಿದಂಥ ಅಪ್ಡೇಟ್ ಇದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ಮತ್ತೆ ಅವರವರು ಹೋಮ್ಗೆ ಹೋಗಿದ್ದಾರೆ ಅಂತ ಹೇಳಬೇಕು, ಅಂದರೆ ಮನೆಗೆ ಹೋಗಿದ್ದಾರೆ ಅಂತ ಹೇಳಬೇಕು. ಸಯ್ಯದ್ ಮುಸ್ತಕ್ ಟ್ರೋಫಿ ಯಾಕಂದರೆ ಎಲ್ಲ ವಾಪಸ್ ಹೋಯಿತು ಅಂತ ಹೇಳಬೇಕು. ಈಗ ಮತ್ತೆ ಜನವರಿಯಿಂದ ಪ್ರಾಕ್ಟೀಸ್ ಶುರು ಮಾಡುತ್ತೆ RCB ತಂಡ ಅಂತ ಹೇಳಬೇಕು. ಅಂದರೆ ಯಾರು ಇಂಟ್ರೆಸ್ಟ್ ಆಡೋದಿಲ್ಲ ಅವರೊಬ್ಬರನ್ನ ಬಂದು ಪ್ರಾಕ್ಟೀಸ್ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು. ಮತ್ತು RCB ತಂಡಕ್ಕೆ ಕ್ಯಾಪ್ಟನ್ ಯಾರಪ್ಪ ಅವಶ್ಯಕತೆ, ಯಾರು ಆಗ್ಬೋದಪ್ಪ ಅಂತಾರೆ, ಕುರ್ನಾಲ್ ಪಾಂಡ್ಯ ಒಂದು, ಆಮೇಲೆ ರಜತ್ ಪಟಿದಾರ್ ಹಾಕ್ಸಿದ್ದಾರೆ, ಮತ್ತು ವಿರಾಟ್ ಕೊಹ್ಲಿ ಅವರಿದ್ದಾರೆ, ಮತ್ತು ಭುವನೇಶ್ವರ್ ಕುಮಾರ್ ಇದ್ದಾರೆ ಅಂತ ಹೇಳಬೇಕು. ಇವರು 4 ಜನದಲ್ಲಿ RCB ತಂಡಕ್ಕೆ ಒಬ್ಬರು ಕ್ಯಾಪ್ಟನ್ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಇಷ್ಟು ಜನದಲ್ಲಿ RCB ತಂಡಕ್ಕೆ ಯಾರು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತಾರೆ ಅಂತ. ಇವರು ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋದ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಮಾಡಿದ್ರೆ RCB ತಂಡದ ಏನೇ ಅಪ್ಡೇಟ್ ಆಯ್ತು ಕೂಡ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಮತ್ತು RCB ತಂಡ ಈ ವರ್ಷ ಕಪ್ ಗೆಲ್ಲುತ್ತೆ ಇರುವಂಥ ಕನಸು ಕಾಣ್ ಮಾಡಿ ನನಗಂತೂ ತುಂಬ ಟಯರ್ಡ್ ಆಗಿದೆ ಕೂಡ. ಇವತ್ತು ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ, ಯಾಕಂದರೆ ಊಟ ಮಾಡಿದ ಆ ಕಾರಣದಾಗಿ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ ಅಂತ ವಯಸ್ಸು ಬರೋದಿಲ್ಲ, ಸ್ವಲ್ಪ ತೋರಿಸ್ತಾ ಇರ್ಬೋದು ಗೊತ್ತಾಗುತ್ತೆ. ಆದರೂ ಕೂಡ RCB ವಿಡಿಯೋ ಅಂತ ನಾವು ಮಾಡದೇ ಇರೋಕ್ಕಾಗುತ್ತಾ, RCB ಅಪ್ಡೇಟ್ ಬಗ್ಗೆ ಮಾಡಿ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತೀನಿ ಅಂತ ಹೇಳಬೇಕು. ಸಿಗೋದು ಎಷ್ಟು ತಡವೇ ಬಂದು ನಮಸ್ಕಾರ. ಜೈ RCB ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.